ಈ ರೀತಿ ದಾರ ತಗೊಂಡಿದ್ದೀನಿ. ಇದು ಒಂದು ಬ್ಲೌಸ್ ಪೀಸ್ಗೆ ಜಿಗ್ಜಾಗ್ ಮಾಡಿ ಇವತ್ತು ನಿಮಗೆ ಈ ಡಿಸೈನ್ ತೋರ್ಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಹೇಗೆ ಬಂದಿದೆ ವಿಡಿಯೋ ಅಂತ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದಲ್ಲೇ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹೆಚ್ಚು ನಿಮ್ಮ ಜೊತೆ ಸಾರಿ ಕುಚ್ಚು ನನಗೆ ಯಾವ್ಯಾವ ಡಿಸೈನ್ ಎಲ್ಲ ಚೆನ್ನಾಗಿ ಅಂದರೆ ಎಲ್ಲ ಡಿಸೈನು ಹಾಕ್ತೀನಿ. ಬ್ರೈಡಲ್ ಕುಚ್ಚೆಲ್ಲ ಬರುತ್ತೆ, ಬಟ್ ಲೈಕ್ ಶೇರು ಬರಲ್ವಲ್ಲ, ಹಾಗಾಗಿ ಬಿಡು ಮಾಡೋಣ ಅಂತ ಸುಮ್ಮನೆ ಆಗಿಬಿಡ್ತೀನಿ. ಹಾಗಾಗಿ ನೋಡ್ಬೋದು, ಇದು ಸೀರೆ ಎಲ್ಲ ಇದು ತೊಗೊಂಡಿರೋದು. ಒಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ, ಇದರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ಗೆ ಮಾಮೂಲಿ ಸೀರೆ ಕ್ರೋಶ ನಂಬರ್ ಬಂದು ಬರುತ್ತೆ. ಇದು 7.9 mm ಅಂತ ಬರುತ್ತೆ. ಇದು ತಗೊಳ್ಳಿ. ಇದರಿಂದ ಕುಚ್ಚಾಕ್ತಾ ಇದ್ದೀನಿ ನೋಡ್ಬೋದು. ಇದನ್ನ ಸ್ವಲ್ಪ ಅರ್ಜೆಂಟ್ ಇದ್ದರೆ ಸೀರೆಗಳು ಬೇಗ ಹಾಕಿ ಕೊಡ್ಬೋದು. ಡೈರೆಕ್ಟಾಗಿ ಸಾರಿ ಕುಚ್ಚು ಅಂದರೆ ಇದು ಯಾರಿಗಾದ್ರೂ ಹಾಕಿ ಕೊಡೋದಿದ್ರೆ ಅರ್ಜೆಂಟಾಗಿ ಬೇಕು ಅಂತ ಹೇಳಿರ್ತಾರಲ್ಲ, ಅವ್ರಿಗೆ ಹಾಕಿ ಕೊಡೋದಿದ್ರೆ ಈ ರೀತಿ ಹಾಕ್ಕೊಡಿ. ಏಕೆಂದರೆ ಪೂರ್ತಿ ಸೀರೆಗೆ ಎಲ್ಲೂ ಇದು ಬರಲ್ಲ, ಪೂರ್ತಿ ಸೀರೆಗೆ ಎಲ್ಲೂ ಕುಚ್ಚಾಕಲ್ಲ, ಇದೇ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಹಾಗಾಗಿ ಈ ರೀತಿ ಹಾಕಿ ಕೊಡಿ, ಬೇಗನೂ ಹಾಕ್ಕೊಡ್ಬೋದು. ಮಾಮೂಲಿ ಚೈನ್ ಹಾಕೊತೀರಲ್ಲ ಆ ರೀತಿನೇ ಲಾಕ್ ಮಾಡಿಕೊಂಡು ಇದಕ್ಕೆ ಒಂದು ಬೀಡ್ ಸೇರಿಸ್ಕೊಳ್ಳಿ ನೋಡಿ. ಈ ರೀತಿ ಬೀಡ್ ತೊಗೊಂಡಿದ್ದೀನಿ, ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ತೋರಿಸಿದ್ದೀನಿ ಎಲ್ಲ ಒಂದಕ್ಕೆ ಹಾಕಿಟ್ಟಿರ್ತೀನಿ ಅಂತ. ಈ ರೀತಿ ಯಾವ ಬೀಡಾದರೂ ಹಾಕ್ಬೋದು, ನಿಮ್ಗೆ ಇಷ್ಟ ಬಂದಿರೋ ಬೀಡ್ ಹಾಕ್ಬೋದು. ಅದರಲ್ಲಿ ನಾನು ಈ ರೀತಿ ಗುಂಡು ಬೀಡ್ಸ್ ತೊಗೊಂಡಿದ್ದೀನಿ, ಇದನ್ನೇ ಸೇರಿಸ್ತಾ ಇದ್ದೀನಿ ಇದಕ್ಕೆ. ನೀವು ಬೇಕಿದ್ರೆ ಈ ರೀತಿ ಯಾವ ಬೀಡಾದರೂ ಸೇರಿಸ್ಬೋದು, ಈ ರೀತಿ ಯಾವ ಬೀಡಾದರೂ ಹಾಕ್ಬೋದು. ನಾನು ಈ ಬೀಡೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಪುಟ್ಟದಾಗಿ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಈ ರೀತಿ ಬೀಡ್ ಹಾಕ್ಬಿಟ್ಟು ಇದು ಲಾಕ್ ಮಾಡಿಕೊಂಡು ಮತ್ತೆ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಸೀರೆಗೆ ಲಾಕ್ ಹಾಕ್ಮೇಲೆ ಮತ್ತೆ ಒಂದು 4 ಚೈನ್ ಹಾಕ್ಕೊಡಿ ನೋಡಿ. 4 ಚೈನ್ ಆಯಿತು. ಈಗ ಉಲ್ಟಾ ತಿರುಗಿಸ್ಕೊಳ್ಳಿ. ಸೀರೆ ಹಾಕೋದಿದ್ರೆ ಉಲ್ಟಾ ತಿರುಗಿಸ್ಕೊಳ್ಳಿ. ನಾನು ಇದು ಸೀರೆ ಎಲ್ಲ ಬ್ಲೌಸ್ ಪೀಸಲ್ಲಿ ಹಾಕಿ ತೋರಿಸ್ತಾ ಇರೋದು. ಮತ್ತು ಇಲ್ಲಿ 2 ಚೈನ್ ಹಾಕಿದ್ದೀರಲ್ಲ, ಅದ್ರ ಮಧ್ಯಕ್ಕೆ ಈ ಕ್ರೋಶ ಚುಚ್ಚಿಬಿಟ್ಟು ದಾರ ಎಳ್ಕೊಳ್ಳಿ ನೋಡಿ. ಈ ರೀತಿ ದಾರ ಎಳ್ಕೊಂಡು ಮತ್ತೆ ಸೀರೆ ಸರಿ ಮಾಡ್ಕೊಳ್ಳಿ. ಈ ರೀತಿ ಬರುತ್ತೆ. ಇದಕ್ಕೆ ನೀವು ಇವಾಗ ಬೇಕಿದ್ರು ಒಂದು ಬೀಡ್ ಪುಟಾಣಿಗೆ ಯಾವುದನ್ನ ಒಂದು ಬೀಡ್ ಹಾಕೊಬೋದು ನೋಡಿ. ಈ ರೀತಿ ಬೀಡ್ ಹಾಕ್ಕೊಳ್ಳಿ, ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಿ ಪ್ಲೈನಾಗಿ ಹಾಕ್ಕೊಳ್ಳಿ, ಚೆನ್ನಾಗೇ ಬರುತ್ತೆ. ಈ ರೀತಿ ಹಾಕ್ಕೊಂಡು ಈಸಿಯಾಗಿ ಹಾಕ್ಬಿಡ್ಬೋದು, ಇದನ್ನು ತುಂಬ ಈಸಿ ನೋಡಿ. ಈ ರೀತಿ ಹಾಕ್ಕೊಂಡು ಮಾಮೂಲಿ ಚೈನ್ ಹೆಂಗೆ ಹಾಕ್ತೀರ, ಮಾಮೂಲಿ ಬೇಸಿಕ್ ಡಿಸೈನ್ ಹೇಗೆ ಹಾಕ್ತೀವೋ ಅದೇ ರೀತಿ ಹಾಕ್ಕೊಂಡು ಹೋಗ್ಬೇಕು. ಇದೊಂಥರ ಕ್ರಾಸಾಗಿ ಚೆನ್ನಾಗಿ ಬರುತ್ತೆ ಡಿಸೈನು. ಸಿಂಪಲ್ಲಾಗಿ ಕೇಳ್ತಾರೆ ಒಬ್ರೊಬ್ರು, ಚೆನ್ನಾಗಿರಬೇಕು ಸಿಂಪಲ್ ಇದ್ರೂ ಅಂತ. ಅವ್ರಿಗೆ ಈ ಡಿಸೈನ್ ಹಾಕ್ಕೊಡಿ, ತುಂಬ ಇಷ್ಟಪಡ್ತಾರೆ. ನೀವು ಒಂದು ಬೀಡಾದರೂ ಸೇರಿಸಿ, ಇಲ್ಲ ಅಂದರೆ ಫುಲ್ಲು ಇದೇ ರೀತಿ ಅಂದರೆ ಫುಲ್ಲು ಬೀಡ್ ಹಾಕ್ತೀವಿ ಅಂದರೆ ಇದೇ ಡಿಸೈನ್ಗೂ ಅದು ಚೆನ್ನಾಗೇ ಬರುತ್ತೆ. ಈ ರೀತಿ ಹಾಕ್ತಾ ಹೋಗ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್. ಕಸ್ಟಮರ್ ಮತ್ತೆ ಕೇಳಿ ಹಾಕಿಸ್ಕೊತಾರೆ ಈ ಡಿಸೈನ್ ಹಾಕಿ ಅಂತ, ಅಷ್ಟು ಚೆನ್ನಾಗಿ ಬರುತ್ತೆ ನೋಡ್ಬೋದು. ಇದು ಫುಲ್ ಆಗಬೇಕು. ಚೈನ್ ಹಾಕ್ಕೊಂಡಿರ್ತೀವಲ್ಲ 4 ಚೈನು, ಇದಕ್ಕೆ ಫುಲ್ ಆಗಂಗೆ ಫಿಲ್ ಮಾಡಿ ಇದು ಲಾಸ್ಟ್ ಇದರಲ್ಲಿ ಎಷ್ಟು ಬರುತ್ತೋ ಅಷ್ಟು ಫುಲ್ಲಾಗಿ ಹಾಕ್ಕೊಡಿ. ಇದಕ್ಕೆ ಫುಲ್ಲಾಗಿ ಹಾಕೊಂಡು ನೋಡ್ಬೋದು ಕ್ರಾಸಾಗಿ ಬಂದಿದೆ ಡಿಸೈನು. ಇದನ್ನು ಹಿಂಗೆ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅದನ್ನು ಸೀರೆಗೆ ಚುಚ್ಚಿ ಒಂದು ಲಾಕ್ ಹಾಕಿ, ಸೀರೆಗೆ ಚುಚ್ಚಿಬಿಟ್ಟು ಒಂದು ಲಾಕ್ ಮಾಡ್ಕೊಳ್ಳಿ. ಇದು ಲಾಕ್ ಆಗುತ್ತೆ. ನಾನು ಇಲ್ಲಿ ಒಂದು ಬೀಡ್ ಸೇರಿಸಿದ್ದೀನಿ. ನೀವು ಫುಲ್ಲಾಗು ಬೀಡ್ ಹಾಕೊಂತ ಫುಲ್ ಹಾಕ್ಬೋದು. ನಾನು ಒಂದೇ ಬೀಡ್ ಸೇರಿಸಿದ್ದೀನಿ. ನೀವು ಪೂರ್ತಿ ಒಂದೊಂದು ಹಾಕ್ಕೊಂಡು ಹೋಗ್ಬೋದು, ಮಧ್ಯ ಇದ್ರ ಪೂರ್ತಿನೂ ಹಾಕ್ಬೋದು ನೋಡಿ. ಒಂಥರ ಕ್ರಾಸಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಸಿ ಇದೆಲ್ಲ. ಮತ್ತು ಅದೇ ಥರನೇ ಮತ್ತೆ ಒಂದು ಮಾಮೂಲಿ ನಿಮ್ಗೆ ಇದನ್ನೇ ಓಡಿಸಿ ನೋಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಸುಮ್ಮನೆ ವೇಸ್ಟ್ ಅಲ್ವಾ, ಎಲ್ಲ ಪೂರ್ತಿ ಹಾಕಿ ತೋರಿಸೋದು ವೇಸ್ಟೇ. ಯಾಕೆಂದರೆ ಇಷ್ಟರಲ್ಲೇ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ. ನಿಮಗೆ ಕ್ರೋಶ ಬರೋದಿದ್ರೆ ನೋಡಿ. ಈ ರೀತಿ ಇರುತ್ತೆ ನೋಡಿ. ಈ ರೀತಿ ಇರುತ್ತೆ. ಇಲ್ಲಿಗೆ ಲಾಕ್ ಮಾಡಿರ್ತೀವಲ್ಲ ಅದರೊಳಗಡೆ ಚುಚ್ಚಿ ಹೀಗೆ ಹೇಳ್ಕೊಂಡ್ರೆ ಒಂದು ಲಾಕ್ ಆಗುತ್ತೆ.
ಮತ್ತು ಸೀರೆ ಈ ರೀತಿ ಉಲ್ಟಾ ಇರೋದನ್ನ ಸೀರೆ ಸೀದಾ ಮಾಡಿಕೊಂಡು ಮತ್ತೆ ಕ್ರೋಶ ಮೇಲೆ ತೊಗೊಂಡು ಈ ರೀತಿ ಹಾಕೋದ್ರಿಂದ ನೋಡಿ, ಈ ರೀತಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಇವಾಗ ಒಂದು ಬೀಡ್ ಸೇರಿಸ್ತಾ ಇದ್ದೀನಿ. ನೋಡ್ಬೋದು, ಬೀಡ್ ಸೇರಿಸ್ತೆ. ಇವಾಗ ಕ್ರೋಶ ಮೇಲೆ ದಾರ ತಗೊಂಡು ಮಾಮೂಲಿ ಅದೇ ರೀತಿ ಹಾಕ್ತಾ ಹೋಗಿ ಪೂರ್ತಿ ಸೀರೆ ಇದೇ ರೀತಿ ಹಾಕಿದ್ರೆ ಬೇಗನೂ ಆಗುತ್ತೆ. ಒಂಥರ ಡಿಸೈನ್ ಒಂಥರ ಯೂನಿಕ್ ಆಗಿರುತ್ತೆ. ಏನಪ್ಪ ಇದು ಹೊಸ ಡಿಸೈನ್ ಥರ ಕಾಣಿಸ್ತಾ ಇದೆ ಅಂತ ಅನ್ಕೋತಾರೆ ನೋಡಿದವರು. ನೋಡ್ಬೋದು, ಈ ರೀತಿ ಹಾಕ್ಕೊಡಿ, ನಿಮ್ಮ ಕಸ್ಟಮರ್ಗೆ ತುಂಬ ಇಷ್ಟಪಡ್ತಾರೆ. ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಯಾವ ಡಿಸೈನ್ ಬೇಕು ಅನ್ನೋದು ತಿಳಿಸಿ, ನಾನು ಹಾಕಿ ತೋರಿಸ್ತೀನಿ. ಯಾಕೆಂದರೆ ನಾನು ತುಂಬ ಗ್ರ್ಯಾಂಡ್ ಡಿಸೈನೆಲ್ಲ ಹಾಕ್ತೀನಿ, ಹಾಗಾಗಿ ಬೇಸಿಕ್ ಹಾಕಿ ತೋರಿಸೋಣ ಅಂತ ಹಾಕಿ ತೋರಿಸ್ತಾ ಇರೋದಷ್ಟೇ. ನೋಡೋಣ, ಇದರಲ್ಲೆಲ್ಲ ವ್ಯೂಸ್ ಬಂದರೆ ಗ್ರ್ಯಾಂಡೆಲ್ಲ ಹಾಕಿ ತೋರಿಸೋಣ ಅಂತ. ಏಕೆಂದರೆ ಇದನ್ನ ಹಾಕೋಕ್ಕೆ ಎಷ್ಟು ವೀಡಿಯೋ ಎಲ್ಲ ಮಾಡ್ಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ತುಂಬ ಕಷ್ಟ. ವ್ಯೂಸ್ ಬಂದರೆ ನಾನು ಖಂಡಿತ ಚೆನ್ನಾಗಿರೋ ಡಿಸೈನ್ಗಳೆಲ್ಲ ಅಪ್ಲೋಡ್ ಮಾಡ್ತೀನಿ, ವಿಡಿಯೋ ಮಾಡಿ. ನೋಡ್ಬೋದು, ಈ ಥರ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಪೂರ್ತಿ ಸೀರೆಗೆ ಇದೇ ರೀತಿ ಹಾಕೊಬೋದು. ಇಲ್ಲ ನಮಗೆ ಮಧ್ಯ ಒಂದೊಂದು ಕುಚ್ಚಬೇಕು ಅನ್ನೋದಿದ್ರೂ ಹಾಕೊಳ್ಳಿ. ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ರೀ ಮಧ್ಯ ಕುಚ್ಚಿದಕ್ಕೆ ಯಾವ ಥರ ಕಟ್ಟಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ, ಇದು ಆಯಿತಾ, ಇಲ್ಲಾಂದರೆ 3 ಹಾಕೊಳ್ಳಿ, ಇಲ್ಲಾಂದರೆ 5 ಹಾಕೊಳ್ಳಿ. ಇದ್ರ ಪೂರ್ತಿ ಸೀರೆನೂ ಇದೇ ರೀತಿ ಬರೀ ಹಿಂಗೆ ಅಂದ್ಕೊಂಡೋದ್ರೂ ಚೆನ್ನಾಗೆ, ಇದೇ ರೀತಿ ಹಾಕ್ಕೊಂಡೋದ್ರೂ ಚೆನ್ನಾಗಿ ಕಾಣಿಸುತ್ತೆ. ನೀವು ಮಧ್ಯ ಒಂದೊಂದು ಕುಚ್ಚಿದ್ರೆ ಚೆನ್ನಾಗಿರುತ್ತಲ್ವ ಅನಿಸಿದ್ರೆ ನೋಡಿ, ಇದ್ರನ್ನೇ 1 2 3 ಹಾಕೊಳ್ಳಿ ಸಾಕು. ನೋಡಿ, ಪಕ್ಕದಲ್ಲಿ ಅದೇ ಥರನೇ ಒಂದು ಹಾಕ್ತಾ ಇದ್ದೀನಿ. ಏಕೆಂದರೆ ಇಲ್ಲಾಂದರೆ ಬಿಚ್ಕೊಂಡ್ಬಿಡುತ್ತೆ. ಹಾಗಾಗಿ ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ. ಇದನ್ನು ಮತ್ತೆ 4 ಚೈನ್ ಹಾಕ್ಕೊಂಡು ಮತ್ತೆ ಸೀರೆ ಉಲ್ಟಾ ಮಾಡಿ ಇದ್ರ ಮಧ್ಯೆ ನೋಡ್ಬೋದು, ಇಲ್ಲಿ ಗ್ಯಾಪ್ ಕಾಣುತ್ತೆ. ಈ ಗ್ಯಾಪ್ ಒಳಗಡೆ ದಾರ ಎಳ್ಕೋಬೇಕು ಚುಚ್ಚಿ. ಮತ್ತೆ ನೋಡ್ಬೋದು, ಈ ರೀತಿ ಬರುತ್ತೆ. ಅಂದರೆ ಇದು ಕ್ರೋಶ ಈ ರೀತಿ ಹಾಕ್ಕೊಂಡು ಹೋಗ್ಬೇಕು. ನಾನು ಜಾಸ್ತಿ ಸೀರೆ ಹಾಕ್ತಾ ಇರ್ತೀನಲ್ಲ, ಅವಾಗ ಈ ರೀತಿ ಬ್ಲೌಸಲ್ಲಿ ಟೈಮ್ ಇದ್ದಾಗ ಹಾಕಿ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇರೋದು. ನೋಡ್ಬೋದು, ಈ ರೀತಿ ಬರುತ್ತೆ. ನಾನು ಇದನ್ನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ನೋಡ್ಬೋದು, ಈ ರೀತಿ ಹಾಕಿ ಲಾಕ್ ಮಾಡಿ ಹಾಕಿದ್ದೀನಿ. ಈ ರೀತಿ ಬರುತ್ತೆ. ಕಟ್ ಮಾಡಿರ್ತೀರಲ್ಲ, ಇದನ್ನ ಹಾಗೆ ಬಿಡಬಾರ್ದು, ಬಿಚ್ಕೊಳ್ಳುತ್ತೆ. ಇದಕ್ಕೊಂದು ಸ್ವಲ್ಪ ಗಮ್ ಹಾಕ್ಬಿಡ್ಬೇಕು. ಗಮ್ ಹಾಕ್ಬಿಟ್ಟು ಲಾಸ್ಟಿಗೆ ಸೀರೆ ಎಂಡ್ ಮಾಡ್ತೀರಲ್ಲ, ಏನಾದರೂ ನೀವು ಕುಚ್ಚುಕಟ್ಟಿಲ್ಲ ಲಾಸ್ಟಲ್ಲಿ ಅಂದರೆ ಈ ರೀತಿ ಗಮ್ ಹಾಕ್ಬಿಟ್ಟು ಬಿಡಬೇಕು. ಇಲ್ಲಾಂದರೆ ಬಿಚ್ಕೊಳ್ಳೋ ಚಾನ್ಸ್ ಇರುತ್ತೆ. ಇದಕ್ಕೂ ಅಷ್ಟೇ ಲಾಸ್ಟಲ್ಲಿ ಗಮ್ ಹಾಕಬೇಕು. ನೋಡ್ಬೋದು, ಇದೆರಡು ಜರಿ ದಾರ ತೊಗೊಂಡಿದ್ದೀನಿ, ಇದೆರಡು ತೊಗೊಂಡಿದ್ದೀನಿ. ಈಗ ಇಲ್ಲಿ ಮಧ್ಯೆ ಕುಚ್ಚು ಕಟ್ಟೋಕ್ಕೆ ಒಂಥರ ಡಿಸೈನ್ ಆಗಿ ಯಾವ ಥರ ಕಟ್ಬೋದು ಅಂತ ತೋರಿಸ್ತೀವಿ. ನೋಡ್ಬೋದು, ಈ ರೀತಿ ಪಾಲ್ ಶೀಟ್ ತೊಗೊಂಡಿದ್ದೀನಿ. ಈ ಶೀಟ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಈ ರೀತಿ ದಾರ ತೊಗೊಂಡಿದ್ದೀನಿ. ಈ ರೀತಿ ದಾರ ತೊಗೊಂಡಿದ್ದೀನಿ. ಈ ದಾರಿಗೆ ಸುತ್ಕೋಬೇಕು. ಎಷ್ಟು ಒಂದು 40 ಎಳೆ ಆದರೂ ಸುತ್ಕೋಬೇಕು. ಈ ರೀತಿ ರೌಂಡ್ ಹಾಕ್ಬೇಕು. ಇದಕ್ಕೆ ನೋಡಿ, ಈ ರೀತಿ ಸುತ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡ್ತಾ ಇದ್ದೀನಿ.
ಈ ರೀತಿ ಇಟ್ಕೊಂಡು ಕಟ್ ಮಾಡಿ ಇದನ್ನ ಸೂಜಿ ತಗೊಳ್ಳಿ. ಈ ಥರ ಕುಚ್ಚುಕಟ್ಟ ಸೂಜಿ ಅಂದರೆ ಸಿಗುತ್ತೆ. ತುಂಬ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಈ ರೀತಿ ಕಟ್ಟಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೀವು. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ಒಂದು ಲೈಕ್ ಮಾಡಿ, ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಕ್ಯಾಮ್ರಾದಲ್ಲಿ ನೋಡೋದಕ್ಕೂ ಹಾಗೆ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಈ ಡಿಸೈನು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ತಿಳಿಸ್ತೀರಾ. ಅಷ್ಟು ಚೆನ್ನಾಗಿದೆ ಈ ಡಿಸೈನ್.